ಪಾಕಿಸ್ತಾನ ಪ್ರಧಾನಿ ಈಗ ಅಣುಬಾಂಬದ ಬೆದರಿಕೆ ನಮ್ಮಲ್ಲೇನು ಪಟಾಕ್ಷಿ ಹಾರಿಸಾಕದು ಅಂಡ್ರಿ ದೀಪಾವಳಿಯಾಗ ಒಂದು ನಾಲ್ಕು ಹೋಗಿದ್ರೆ ಇಡೀ ಪಾಕಿಸ್ತಾನ ಎಲ್ಲೈತಿ ದೇಕೋರೇ ಭಯ್ಯ ಕಾಯರೇ ಚೆನ್ನಾಗಿ ಅನ್ಬೇಕಾಗ್ತದೆ. ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರದ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗ್ಬಿಡ್ತಾರೆ. ಈಗ ಭಾಳ ಏನು ಬೇಕಾಗಿಲ್ಲ ರೀ. ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ, ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲೇನು ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ, ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನಾಗ ನಂತರ ಭಾರತೀಯರೇ ಶ್ರೇಷ್ಠ ಅದಾರ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ಕಲಬುರಗಿ ಒಳಗೆ ರೋಡ್ ಮೇಲೆ ಪಾಕಿಸ್ತಾನ ತಪ್ಪೇನು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಅವ್ರ ತೆಗೆದವ್ರ ಮ್ಯಾಂಗ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಕರಿಗೆ ಅದಾರಲ್ಲ. ಅದೇ ಅವರೆಲ್ಲ ನಾನು ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಪಾಕಿಸ್ತಾನ ಕೂಡ ಏನಾರ ಯುದ್ಧ ಪ್ರಾರಂಭ ಆದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊತದ್ದು ನಾವು ಮಾಡ್ಕೋಬೇಕು. ಎಲ್ಲರೇ ಪೊಲೀಸರು ಬರ್ತಾರೆ, ಈ ಪೊಲೀಸರು ಎಷ್ಟು ಕಡೆ ಬರ್ಬೋದು. ಸರ್, ಪಾಕಿಸ್ತಾನ ಪ್ರಧಾನಿ ಈಗ ಅಣುಬಾಂಬದ ಬೆದರಿಕೆ ನಮ್ಮಲ್ಲೇನು ಪಟಾಕ್ಷಿ ಹಾರಿಸಾಕದು ಅಂಡ್ರಿ ದೀಪಾವಳಿಯಾಗ ಒಂದು ನಾಲ್ಕು ಹೋಗಿದ್ರೆ ಇಡೀ ಪಾಕಿಸ್ತಾನ ಎಲ್ಲೈತಿ ದೇಕೋರೇ ಭಯ್ಯ ಕಾಯರೇ ಚೆನ್ನಾಗಿ ಅನ್ಬೇಕಾಗ್ತದೆ. ಭಾರತನ ಇವತ್ತು ಯಾರೂ ಹಗರು ತಗೋಬಾರ್ದು ಜಗತ್ತಿನಲ್ಲಿ. ರಷ್ಯಾ ಮತ್ತು ನಮ್ಮ ಅಮೇರಿಕಾ, ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ. ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವನಾಯಕ ನರೇಂದ್ರ ಮೋದಿಯವರದ. ಭಾರತವನ್ನು ಎಲ್ಲರೂ ಪ್ರೀತಿ ಮಾಡ್ಲಕತ್ತಾರೆ. ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗ್ಬಿಡ್ತಾರೆ. ಈಗ ಭಾಳ ಏನು ಬೇಕಾಗಿಲ್ಲ ರೀ. ಎಲ್ಲ ಇಸ್ರೇಲ್ದವ್ರು ದೋಸ್ತರು ಅದಾರೆ, ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ. ಈಗ ಮೊದಲೇನು ಒಂಟಿಲ್ಲ. ಚೀನಾದವ್ರ ಮಕ್ಕಳೇನು ಮಾಡೋದಿಲ್ಲ, ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನಮ್ಮಿಂದೆ. ಚೀನಾದವ್ರಿಗೆ ಏನಾಗೈತೆ ರೀ, ನಮ್ಮ ಭಾರತನೇ ಜಗತ್ತಿನಾಗ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು. ಚೀನಾ ಏನಾರ ಮಾಡ್ತಂದ್ರೆ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ. ಭಾರತಕ್ಕೆ ಯಾಕೆ ಅನ್ಸ್ಲಕತ್ತಾರೆ ರೀ ಜಗತ್ತು? ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ ಇವತ್ತು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, IT ಆಗಲಿ, ಬಯೋಟೆಕ್ನಾಗಲಿ, ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನಾಗ ನಂತರ ಭಾರತೀಯರೇ ಶ್ರೇಷ್ಠ ಅದಾರ. ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ. ಭಾರತನ ಜವಾಹರ್ಲಾಲ್ ನೆಹರೂನ ಭಾರತ ಇಲ್ಲ. ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ. ಕಲಬುರಗಿ ಒಳಗೆ ರೋಡ್ ಮೇಲೆ ಪಾಕಿಸ್ತಾನ ತಪ್ಪೇನು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಅವ್ರ ತೆಗೆದವ್ರ ಮ್ಯಾಂಗ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಕರಿಗೆ ಅದಾರಲ್ಲ. ಅದೇ ಅವರೆಲ್ಲ ನಾನು ನೋಡ್ರಿ, ಈಗ ನಾವು ಭಾಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ. ಪಾಕಿಸ್ತಾನ ಕೂಡ ಏನಾರ ಯುದ್ಧ ಪ್ರಾರಂಭ ಆದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊತದ್ದು ನಾವು ಮಾಡ್ಕೋಬೇಕು. ಎಲ್ಲರೇ ಪೊಲೀಸರು ಬರ್ತಾರೆ, ಈ ಪೊಲೀಸರು ಎಷ್ಟು ಕಡೆ ಬರ್ಬೋದು.